ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಪ್ಪಾಯ ಹಣ್ಣಿನ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಪಪ್ಪಾಯ. ಅಂದರೆ ಇದು ಜವಾರಿ, ಹೈಬ್ರಿಡ್ ಅಲ್ಲ. ಕಲರಲ್ಲೇ ಗೊತ್ತಾಗ್ತಿರ್ಬೋದು ನಿಮಗೆ. ಇದು ತುಂಬ ಅಪರೂಪ ಇವಾಗೆಲ್ಲ ಸಿಗೋದು. ಈಗ ಬೀಜಗಳನ್ನು ನಾನು ವೇಸ್ಟ್ ಮಾಡಲ್ಲ, ಅದನ್ನು ಒಣಗಿಸಿ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಬೀಜ ಫ್ರೆಶ್ ಇದ್ದಾಗ ಅದನ್ನು ಕೂಡ ಉಪಯೋಗ ಮಾಡ್ಕೋಬೋದು. ಯಾವುದಕ್ಕೆ ಬರುತ್ತೆ ಅಂದರೆ, ಹೊಟ್ಟೆಯಲ್ಲಿ ಜಂತು ಹುಳು ಅಂತ ಹೇಳ್ತಾರಲ್ಲ, ಅದಕ್ಕೆ ಇದು ಮೆಡಿಸನ್ ಅಂತೆ. ಅಂದರೆ ಏನು ಮಾಡ್ಬೋದು ಅಂದರೆ, 2ರಿಂದ 3 ಅಥವಾ 4 ದೊಡ್ಡರಾದರೆ ಮ್ಯಾಕ್ಸಿಮಮ್ ಅದನ್ನು ಹಾಗೆ ಬಾಯಲ್ಲಿ ನುಂಗ್ಬಿಟ್ಟು ನೀರು ಕುಡಿಬೇಕಂತೆ. ಜಗಿಬಾರ್ದು, ನುಂಗಬೇಕಂತೆ. ಆಗ ಹೊಟ್ಟೆಯಲ್ಲಿರ್ತಕ್ಕಂಥ ಜಂತು ಹುಳುಗಳು ಕ್ಲಿಯರ್ ಆಗ್ತವೆ ಅಂತ ಹೇಳಿದರು. ಯಾರು ನಮ್ಮಮ್ಮ ಹೇಳಿದರು. ಈ ಪಪ್ಪಾಯ ಹಣ್ಣಿನ ಉಪಯೋಗ ತುಂಬಾ ಒಳ್ಳೆಯದು. ಈ ಚಳಿಗಾಲದಲ್ಲಂತೂ ತುಂಬ ಯೂಸ್ಫುಲ್. ಯಾಕಂದರೆ ಇದು ಉಷ್ಣ ಪ್ರವೃತ್ತಿಯ ಒಂದು ಗುಣವನ್ನು ಹೊಂದಿದೆ. ಅಂದರೆ ಹೀಟ್ ಅಂತಾರಲ್ಲ ಹಾಗೆ. ಯಾರಿಗೆಲ್ಲ ಕಫ, ಶೀತ ಈ ರೀತಿಯ ಪ್ರವೃತ್ತಿಯ ಒಂದು ದೇಹ ಪ್ರಕೃತಿ ಇರುತ್ತಲ್ಲ, ಅವರು ಪಪ್ಪಾಯನ ಚೆನ್ನಾಗಿ ತಿನ್ಬೋದು. ಯಾರು ತಿನ್ನಬಾರ್ದು ಅಂದರೆ, ಪ್ರೆಗ್ನೆಂಟ್ ಇರ್ತಾರಲ್ಲ, ಅಂದರೆ ಕನ್ಸೀವ್ ಇರ್ತಾರಲ್ಲ, ಸೊ ಅವರು ತಿನ್ನಬಾರ್ದು ಅಂತ ಹೇಳ್ತಾರೆ. ಕೆಲವರು ಏನೂ ಆಗೋಲ್ಲ, ನಾವು ತಿಂತೀವಿ ಅಂತಾರೆ. ಅದು ಅವ್ರವ್ರ ಇಷ್ಟ. ಆದರೆ ಹಿರಿಯರು ಏನೆಲ್ಲ ಕೆಲವೊಂದು ಪದ್ಧತಿಗಳನ್ನು ಮಾಡಿದಾರಲ್ಲ, ಅದೆಲ್ಲದೂ ಕೂಡ ನಮ್ಮ ಒಳ್ಳೆಯದಕ್ಕೆ ಅಂತೇಳಿ ನಾನು ಅನುಸರಿಸ್ತೀನಿ. ಪಪ್ಪಾಯ ತಿನ್ನೋದ್ರಿಂದ ಪ್ರೆಗ್ನೆಂಟ್ ಇರೋರಿಗೆ ಚೆನ್ನಾಗಲ್ಲ, ಅಬಾರ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ನಿಜ ಕೂಡ. ಹಾಗಾಗಿ ನಾವು ಫಾಲೋ ಅಪ್ ಮಾಡ್ತೇವೆ. ಕೆಲವರು ಏನೂ ಆಗಲ್ಲ ಅನ್ಕೊಂತಾರೆ. ಸೊ ಅದು ಅವ್ರವ್ರಿದು. ಇದನ್ನು ನೋಡಿ, ನೀಟಾಗಿ ಕಟ್ ಮಾಡಿಕೊಂಡು ಪೀಸ್ಗಳು ಮಾಡಿ ಮಕ್ಕಳಿಗೆ ತಿನ್ನೋಕೆ ಕೊಡ್ಬೋದು. ಆಮೇಲೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ, ಬೇರೆ ಮಿಲ್ಕ್ ಮೇಡ್ ಅಂತ ಬರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಫ್ರೂಟ್ ಸಲಾಡ್ ಮಾಡಿನೂ ಕೂಡ ಕೊಡ್ಬೋದು. ಜ್ಯೂಸ್ ಕುಡಿತಾರೆ, ಬಟ್ ನನಗೆ ಜ್ಯೂಸ್ ಅಷ್ಟು ಇಷ್ಟ ಆಗಲ್ಲ. ಕೆಲವರು ಮಕ್ಕಳು ತಿನ್ನದೇ ಇರೋರಿಗೆ ಸ್ಮ್ಯಾಶ್ ಮಾಡಿಬಿಟ್ಟು ಜ್ಯೂಸ್ ಥರ, ಸ್ಮೂದಿ ಥರ ಮಾಡಿ ಕೊಡ್ತಾರೆ. ಇದನ್ನು ಮಕ್ಕಳಿಗೆ ಮಾತ್ರ, ಚಿಕ್ಕ ಮಕ್ಕಳಿಗೆ ತಿನ್ನೋಕ್ಕೆ ಇಷ್ಟಪಡಲ್ಲ ಕೆಲವರು, ಅವ್ರಿಗೆ. ಸೊ ಇದರ ಯೂಸಸ್ ಬಂದುಬಿಟ್ಟು ತುಂಬ ಇದೆ. ಹಣ್ಣಿನಿಂದ ಹಿಡಿದು, ಬೀಜದಿಂದ ಹಿಡಿದು ಯಾವುದೂ ಕೂಡ ವೇಸ್ಟ್ ಆಗಲ್ಲ. ಇಲ್ಲಿ ನೋಡಿ, ಈಗ ಈ ರೀತಿಯಾಗಿ ನೀಟಾಗಿ ಮಕ್ಕಳಿಗೆ ನಾನು ರೆಡಿ ಮಾಡಿಬಿಟ್ಟು ತಿನ್ನೋದಕ್ಕೆ ಕೊಡ್ತೀನಿ. ಬಟ್ ಬೀಜ ತಿನ್ನಬೇಡಿ. ಇನ್ ಕೇಸ್ ಅದು ಅವ್ರಿಗೂ ಜಂತು ಹುಳ ಇತ್ತು ಅಂದರೆ 1 ಅಥವಾ 2 ನುಂಗಬಹುದು ಮಕ್ಕಳು. ಬಟ್ ಯೂಶ್ವಲಿ ಭಯ ಇರೋರು ಕೊಡದೇ ಇದ್ದರೂ ನಡೆಯುತ್ತೆ, ಏನೂ ಆಗಲ್ಲ ಅಂತ ಹೇಳ್ತಾರೆ. ಇದರಿಂದ ದೊಡ್ಡವರು 4 ಬೀಜಗಳನ್ನು ನುಂಗಿ ನೀರು ಕುಡಿದ್ರೆ ಆಯಿತು, ಅಷ್ಟೇ. ಇದು ತಿನ್ನೋದಕ್ಕೆ ಅಂದರೆ ನಾವು ಇನ್ನರಾಗಿ ಒಳಗಡೆ ತಿನ್ನೋದಕ್ಕೆ ಆಯಿತು. ಸೊ ಇದನ್ನು ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಆಮೇಲೆ ಈಗ ಪಿಂಪಲ್ಸ್ ಇರುತ್ತೆ, ಕಲೆಗಳಿರುತ್ತೆ, ಆಮೇಲೆ ಬಂಗು, ಆ ಥರ ಒಂದು ಸಮಸ್ಯೆಗಳಿಗೆ ಈ ಪಪ್ಪಾಯ ಹಣ್ಣು ಇರುತ್ತಲ್ಲ, ಇದು ರಾಮಬಾಣ ಅಂತ ಹೇಳ್ತಾರೆ. ಏನೂ ಆಗದೆ ಇರೋರು ಕೂಡ ಇದು ಪಪ್ಪಾಯ ಹಣ್ಣನ್ನು ಫೇಸಿಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊತಾರೆ. ಅದರಿಂದ ಫೇಸು ಗ್ಲೋ ಆಗಿ ಕಾಣಿಸುತ್ತೆ, ತುಂಬ ಶೈನಿಂಗಾಗಿ ಕಾಣಿಸುತ್ತೆ. ಮತ್ತು ಏನಪ್ಪ ಅಂದರೆ, ನೋಡಿ, ಪಪ್ಪಾಯ ಹಣ್ಣಿನ ಪೀಸು ನೋಡಿದರೆ ತಿನ್ನಬೇಕು ಅಂತ ಅನಿಸುತ್ತಲ್ವಾ. ಆಮೇಲೆ ಇದನ್ನು ತಿನ್ನೋದ್ರಿಂದ ಹಸಿವು ಚೆನ್ನಾಗಾಗುತ್ತೆ. ಪಪ್ಪಾಯ ತಿನ್ನೋದ್ರಿಂದ ಜೀರ್ಣ ಶಕ್ತಿ ಜಾಸ್ತಿ ಆಗಿಬಿಟ್ಟು ಹಸಿವು ಚೆನ್ನಾಗಾಗುತ್ತೆ. ಕೆಲವು ಮಕ್ಕಳು ಊಟ ಮಾಡೋಕ್ಕೆ ಇಷ್ಟಪಡಲ್ಲ, ಅವರಿಗೆ ಅವಾಗವಾಗ ಪಪ್ಪಾಯ ಕೊಡೋದ್ರಿಂದ ಅವ್ರಿಗೆ ಜೀರ್ಣಶಕ್ತಿ ಚೆನ್ನಾಗಾಗ್ಬಿಟ್ಟು ಹಸಿವು ಚೆನ್ನಾಗಾಗುತ್ತೆ. ನೋಡಿ, ಈಗ ನಾನು 2 ಪೀಸ್ ಪಪ್ಪಾಯ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ಇದಕ್ಕೆ ಮಿಕ್ಸ್ ಆಗಿ 1 ಚಮಚ ಮೊಸರು ತೊಗೊಂಡಿದ್ದೀನಿ, 1 ಚಮಚ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ಏನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ನಾವು ತಿನ್ನೋದಕ್ಕಂತೂ ಅಲ್ಲ, ಇದು ಫೇಸ್ ಪ್ಯಾಕಿಗೆ. ಇದಕ್ಕೆ ಕೆಲವರು ಕಡಲೆ ಹಿಟ್ಟು ಮೊಸರು ಬದಲು ಜೇನುತುಪ್ಪ ಹಾಕ್ಕೊಂಡು ಹಚ್ಕೊತಾರೆ. ಸೊ ಇಲ್ಲಿ ಆಯಿಲಿ ಸ್ಕಿನ್ ಅವ್ರಿಗೆ ಮೊಸರು ತುಂಬ ಒಳ್ಳೆಯದು. ಹಾಗಾಗಿ ನಾನು ಮೊಸರು ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಪಪ್ಪಾಯನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಚಮಚ, 2 ಪೀಸ್ ಪಪ್ಪಾಯಾಗೆ 1 ಚಮಚ ಮೊಸರು ತೊಗೊಂಡಿದ್ದೀನಿ, ಮತ್ತು 1 ಚಮಚ ಕಡಲೆ ಹಿಟ್ಟು ಬೇಕಿದ್ದರೆ ತಿಕ್ನೆಸ್ ನೋಡ್ಕೊಂಡ್ಬಿಟ್ಟು ಜಾಸ್ತಿನೇ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಅದನ್ನು ಫೇಸಿಗೆ ಅಥವಾ ನಿಮಗೆ ಎಲ್ಲೆಲ್ಲಿ ಕಪ್ಪು ಕಲೆಗಳಿರುತ್ತಲ್ಲ ಅಲ್ಲಿಗೆಲ್ಲ ಅಪ್ಲೈ ಮಾಡ್ಕೋಬೋದು. ಅದರಿಂದ ಕ್ಲಿಯರ್ ಆಗುತ್ತೆ, ಆಮೇಲೆ ಶೈನಿಂಗ್ ಆಗುತ್ತೆ ಫೇಸು, ಮತ್ತು ಬ್ರೈಟಾಗಿ ಕಾಣಿಸ್ತಾರೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಯೂಸ್ಫುಲ್ ಇದೆ ಇದರಿಂದ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಇವಾಗ ಮಿಕ್ಸ್ ಆಯಿತು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಎಲ್ಲೆಲ್ಲಿ ಕಪ್ಪು ಕಲೆಗಳಿರುತ್ತಲ್ಲ, ಕೈ ಇರ್ಬೋದು, ಕತ್ತತ್ರ ಇರ್ಬೋದು, ಮುಖಕ್ಕಿರ್ಬೋದು, ಅಲ್ಲೆಲ್ಲ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 20 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದ್ರೆ ಆಯಿತು ಅಷ್ಟೇ. ಮತ್ತು ಬೇರೆ ಏನೂ ಇಲ್ಲ. ನಾನಿವಾಗ ಕೈಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಪಲ್ಪ್ ಇರೋದ್ರಿಂದ ಇಲ್ಲಿ ಮಿಕ್ಸಿ ಮಾಡಿಲ್ಲ, ಅದನ್ನು ಗಮನಿಸಿ ನೀವು. ಮಿಕ್ಸಿ ಮಾಡಿದರೆ ತೆಳ್ಳಗೆ ಹಚ್ಕೋಬೋದು. ಸೊ ಇಲ್ಲಿ ಪಲ್ಪ್ ಇರೋದ್ರಿಂದ ಸ್ವಲ್ಪ ದಪ್ಪಾಗಿ ಹಚ್ಕೊಳ್ಳಿ. ಈ ರೀತಿಯಾಗಿ ಹಚ್ಕೊಂಡು ಒಂದು 15ರಿಂದ 20 ನಿಮಿಷ ಬಿಟ್ಟು ನೀಟಾಗಿ ವಾಶ್ ಮಾಡಿದರೆ ನಿಮಗೆ ಎಫೆಕ್ಟ್ ಏನಂತ ಗೊತ್ತಾಗುತ್ತೆ. ತುಂಬ ಯೂಸ್ ಇದೆ ಇದರಿಂದ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ. ಪಪ್ಪಾಯ ಹಣ್ಣಿನ ಉಪಯೋಗ ಇದಿಷ್ಟು ಆಯಿತು.